ನೋಡು ಇವಾಗ ನಾವಿನ್ನೂ ಆ ದುಡ್ಡೇ ಇಸ್ಕೊಂಡಿಲ್ಲ, ಅದೇನಂತ ಬಗೆಹರಿದಿಲ್ಲ ಆ ಕೋಳಿ ಫಾರ್ಮಿಂದು. ಆಲೆ ಅವನು ಬ್ಯಾಚ್ ಎಲ್ಲ ಕಳಿಸ್ಬಿಟ್ಟವನೆ, ನಿನ್ನೆ ಸಾಯಂಕಾಲನೇ ಎಲ್ಲ ಕಳಿಸ್ಬಿಟ್ಟವನೆ. ದುಡ್ಡೆಲ್ಲ ಅವನ ಕೈಗೆ ಕೊಡೋದು, ತಗೊಂಡೋಗವ್ರೆಲ್ಲನ ಅವನೇ ಓನರು ಅಂತ ಅಂದ್ಕೊಂಡಿರೋದು. ದುಡ್ಡೆಲ್ಲ ಅವನ ಕೈಗೆ ಕೊಟ್ಟು ಆಲೆ ಎಲ್ಲ ನೆನ್ನೆ ಕಳಿಸ್ಬಿಟ್ಟವ್ರೆ. ಬಂದಿರೋ ಲಾಭ ಎಷ್ಟು ಬಂತೋ ಎಷ್ಟು ಕೊಟ್ಟೋ ಅನ್ನೋದು ಗೊತ್ತಿಲ್ಲ, ನನಗೆ ಕರ್ದೂ ಇಲ್ಲ, ನನಗೆ ಗೊತ್ತೇ ಇಲ್ಲ. ನೋಡು ಹೆಂಗೆ ಮಾಡ್ತವನೆ. ಅಲ್ಲ ನಾವು ಸುಮ್ಮನೆ 80,000 ಇಸ್ಕೊಂಡಿದ್ರೆ ಬೆಸ್ಟ್ ಅಂತ ಅನಿಸುತ್ತೆ ಒಂದೊಂದು ಸತಿ. ಆದರೆ ಏನು ಮಾಡೋದು, ಬಿಟ್ಟರೆ ನಮ್ಮ ಮಾನಸ ಒಪ್ಪಲ್ಲ. ಆದರೆ ಇವಾಗ ಏನು ಮಾಡೋದು ಅನ್ನಿಸ್ಬಿಟ್ಟೈತೆ ನನಗಂತೂ. ಆಲೆ ಕೋಳಿಗಳನ್ನೆಲ್ಲ ನಾಳೆ ಮಾರಿಬಿಟ್ಟವನೆ, ಮಾರಿ ದುಡ್ಡು ಮಾಡ್ಕೊಳವನೆ. ಏನು ಮಾಡೋದು ಇವಾಗ? ಮುಂಚೆಯಿಂದಲೂ ಅವನೇ ಓನರು, ಅವನೇ ಎಲ್ಲ ಬ್ಯಾಚ್ ಕಳಿಸ್ತಾ ಇದ್ದಿದ್ದು. ಯಾವ್ಯಾವ ಕೋಳಿಗಳನ್ನೆಲ್ಲ ಏನೇನು ಕಳಿಸ್ಬೇಕು ಅವಾಗೆಲ್ಲ ಏನೈತೆ ಅದನ್ನೆಲ್ಲ ಅವನೇ ಕಳಿಸ್ತಾ ಇದ್ದಿದ್ದು. ಇವಾಗ ಅವನ ಕೈಗೆ ದುಡ್ಡು ಕೊಡೋದೆಲ್ಲನ, ಇವಾಗ ನಮ್ಮ ಕೈಗೆ ಯಾರೂ ತಗೊಂಬಂದು ಕೊಡಲ್ಲ. ಏನು ಮಾಡೋಣ, 1,00,000 ಸುಮ್ಮನೆ ಇಸ್ಕೊಂಡ್ರೆ ಒಳ್ಳೇದು ಅಂತ ಅನಿಸುತ್ತೆ ನನಗೆ. ಒಂದೊಂದು ಸತಿ ನೆನೆಸ್ಕೊಂಡ್ರೆ 1,00,000 ಇಸ್ಕೊಬಿಡೋದು ಒಳ್ಳೇದಪ್ಪ ಅಂತ ಅನಿಸುತ್ತೆ. ಸುಮ್ಮನೆ ಇಸ್ಕೊಂಡಿದ್ರೆ ಒಳ್ಳೇದು ಅಂತ ಒಂದು ಸತಿ ಅನ್ನಿಸ್ತೈತೆ. ಆದರೆ ಬಂದಿರೋ ಎಲ್ಲ ಲಾಭ ಭುವನ್ಗೆ ಹೋಗ್ತೈತೆ. ನಾವೀಗ ಸುಮ್ಮನೆ ಬರೀ ಮಾತಾಡೋದು ಅಷ್ಟೇ. ಆದರೆ ಏನಾದರೂ ಒಂದು ಮಾಡ್ಬೇಕಲ್ಲ. ಸುಮ್ಮನೆ ಕೋಳಿಗಳನ್ನೆಲ್ಲ ತಗೊಂಬಂದಿರೋದ ಒಳ್ಳೇದಾ? ಈ ವಿಷಯನ ಫಸ್ಟ್ ನಮ್ಮ ಮಾನಸನ್ಗೆ ಹೇಳ್ಬೇಕು. ಮಾನಸ, ಮಾನಸ, ಬನ್ನಿ ಬನ್ನಿ, ಹೋಗಿ ಬಂದ್ರ ಕೋಳಿ ಫಾರ್ಮ್ ಹತ್ರ? ಹೋಗಿದ್ದೆ ನಿನ್ನೆ ಸಾಯಂಕಾಲನೇ, ಅಲ್ಲೇ ಬ್ಯಾಚ್ ಕಳಿಸ್ಬಿಟ್ಟವನೆ, ಅಲ್ಲೇ ದುಡ್ಡು ಇಸ್ಕೊಂಡು ಸುಮ್ಮನೆ ಆಗ್ಬಿಟ್ಟವನೆ. ಇವಾಗ ನಾವು ಸುಮ್ಮನೆ ಬಗೆಹರಿಸ್ಕೊಂಬಿಲ್ಲ ಅಂತಂದ್ರೂ ಏನಾಗ್ತಿಲ್ಲ, ಯಾಕಂದರೆ ಎಲ್ಲ ಅವನೇ ಮಾಡ್ಕೊತಾ ಇದ್ದಾನಲ್ಲ. ಎಲ್ಲ ಅವನೇ ಮಾಡ್ಕೊತಾ ಇದ್ದಾನೆ, ಅವನೇ ಎಲ್ಲ ಬ್ಯಾಚ್ ಕಳಿಸ್ತಾ ಇದ್ದಾನೆ. ಕೊಳ್ಳಿದು ನಿನ್ನೆ ಎಲ್ಲ ಒಂದು ಬ್ಯಾಚ್ ಕಳಿಸ್ಬಿಟ್ಟವನೆ. ಅದೇನು ಎತ್ತ ಅಂತೇಳಿ ಅವನು ನಮಗೆ ಹೇಳಂಗೆ ಇಲ್ಲ. ಏನು ಮಾಡೋದು ಅನ್ನಿಸ್ಬಿಟ್ಟೈತೆ ಮನಸ. ಓ ಹೌದೇನು? ಹಾಗಾದ್ರೆ ಎಲ್ಲ ಮಾರ್ಕೊಬಿಟ್ಟವ್ರೆ. ಬಂದಿರೋ ಲಾಭ ಏನಾಯ್ತು ಕೊಡ್ಬೇಕಂತ ಕೇಳಬೇಕಾಗಿತ್ತು. ಇರಲಿಲ್ಲ, ಅದಕ್ಕೆ ಸುಮ್ಮನಾಗಿದ್ದೀನಿ. ನಾನು ಇರಲಿಲ್ಲ, ಅದಕ್ಕೆ ಏನು ಮಾಡೋದು ಇವಾಗ? ಅವನೇ ಓನರ್ ಅಂತ ಅಂದ್ಕೊಂಡು ಬ್ಯಾಚ್ ತಗೊಂಡೋಗೋರೆಲ್ಲ ಅವ್ನ ಕೈಗೆ ಕೊಡೋದು ಅಮೌಂಟ್ ಎಲ್ಲನ. ಈಗ ನಾವು ಅದರಿಂದ ಅದೇನಂತ ನಿರ್ಧಾರ ಮಾಡ್ಕೊಂಡ್ರು ಒಂದೇ, ಮಾಡ್ಕೊಂಬ್ಲಿಲ್ಲ ಅಂತಂದ್ರೂ ಒಂದೇ ಅನ್ನಂಗಾಗ್ಬಿಟ್ಟೈತೆ. ಹಂಗಾಗೈತೆ. ನಾವು ನಿರ್ಧಾರ ಮಾಡ್ಕೊಂಡಿಲ್ಲದಿನ್ನೂ ಒಳ್ಳೇದೇ ಆಯಿತು ಅನ್ಸುತ್ತೆ ಅವನಿಗೆ. ಅವ್ನ ಪಾಡಿಗೆ ಅವ್ನು ಸುಮ್ಮನೆ ಬಂದಿರೋ ಲಾಭ ತಗೊಂತಾನೆ, ಅವ್ನ ಕೆಲಸ ಅವ್ನು ಮಾಡ್ತಾನೆ. ನಾನು ಸುಮ್ಮನೆ ಹೋಗ್ತೀನಿ ಬರ್ತೀನಿ ನಾನು ನೋಡ್ಕೊಂಡು ಬಿಡು. ಬರೋದ್ರಾಗ ಏನು ಮಾಡಂಗಿದ್ದಾನೆ ಅಂತ ಸುಮ್ಮನೆ ಆಗ್ಬಿಟ್ಟವನೆ ಅವನು. ನಿನ್ನೆ ನೋಡಾಲೆ ಒಂದು ಬ್ಯಾಚ್ ಎಲ್ಲ ಕಳಿಸ್ಬಿಟ್ಟವನೆ. ನಿನ್ನೆ ಹೆಂಗಲ್ಲ ಅಂದ್ರೆ 1,50,000 ಆದಾಯ ಬಂದಿರುತ್ತೆ, ಅದನ್ನ ಇಟ್ಕೊಂಡು ಸುಮ್ಮನೆ ಆಗ್ಬಿಟ್ಟವನೆ. ನೋಡಿ ಎಂಥ ಕೆಲಸ ಮಾಡ್ಬಿಟ್ಟವನೆ. ಏನೋ ಬಿಡಪ್ಪ ಅತ್ಲಗೆ ಅಂತ ನಾವಿದ್ರೆ ನೋಡಿ ಹೆಂಗೆ ಕೆಲಸ ಮಾಡ್ತಾರೆ. ಹೌದೇನು? ನೋಡಪ್ಪ, ಅಲ್ಲ ಸುಮ್ಮನಿರ್ಬಿಡ ಕಣಪ್ಪ. ನೀನು ಬೇಗನ ಅದೇನು ಎಚ್ಚರಿಕೆಯಿಂದನ ಅದೇನು ತೀರ್ಮಾನ ಮಾಡ್ಕೊಂಬದ್ ಕಲಿ. ಸುಮ್ಮನಿರ್ಬೇಡ ನೋಡು. ಸುಮ್ಮನಿದ್ದು ಅಷ್ಟೂ ಅಷ್ಟೇನೆ. ಸುಮ್ಮನಿರ್ಬೇಡ. ಸುಮ್ಮನಿದ್ರೆ ಅಷ್ಟೇ ಅವನು. ನೋಡ್ದ, ದುಡ್ಡು ಕೊಡ್ಬೇಕಾ? ಬಂದಿರೋ ಲಾಭದಲ್ಲಿ ಅದೇನು ಬಗೆಹರ್ದಿಲ್ಲ ಕಣಪ್ಪ. ನಿನ್ನೆ ಬ್ಯಾಚ್ ಏನು ಕಳಿಸ್ತಾ ಅದನ್ನು ಕೊಡಬೇಕು ದುಡ್ಡು ಅಂತನು. ನೋಡು, ನಾವು ತೀರ್ಮಾನ ಮಾಡ್ಕೊಂಬ್ಲಿಲ್ಲ ಅಂತಂದ್ರೆ ಏನು ತಲೆನೇ ಕೆಡಿಸ್ಕೊಂಬಲ್ವಲ್ಲ ಮಾರಾಯ. ತೀರ್ಮಾನ ಮಾಡ್ಕೊಂಬ ಅಲ್ಲೇವರೆಗೂ ಏನು ಯಾವ ಬ್ಯಾಚನ್ನು ಕಳ್ಸಂಗಿಲ್ಲ. ಕೋಳಿ ಬ್ಯಾಚ್ಗಳ ಬಂದಿರೋ ಲಾಭ ಏನೈತೆ ಅದನ್ನ ಅರ್ಧ ಹಂಚ್ಕೊಂಬ್ಲೇಬೇಕು ಅಂತ ಹೇಳ್ಬಿಡು. ಏನು ನಾವಂತ ಸುಮ್ಮನಿರೋದಿಲ್ಲ ನೋಡು. ಏನು ಅಲ್ಲೇವರೆಗೂ ಅಂತನು ನೀನು ಮಾರ್ಕೊಡ್ದು, ಬ್ಯಾಚ್ ಕಳಿಸ್ಕೊಡ್ದು ಸ್ಟಾಪ್ ಮಾಡ್ಬಿಡು ಅಂತ ಹೇಳ್ಬಿಡು ಅಷ್ಟೇನೆ. ನೋಡು ಎಂತ ಸಿಟ್ಟು ಬರೋ ಅಂತ ಕೆಲಸ ಮಾಡ್ಬಿಟ್ಟ. ನಾ ಇವಾಗ ಬಗೆಹರಿಸ್ಕೊಂಬಿಲ್ಲ, ದಿನ ಒಳ್ಳೇದೇ ಆಯ್ತು ಅಂತ ಅನ್ನಿಸ್ತೈತೆ. ಅಯ್ಯೋ, 80,000 ಲಕ್ಷ ಇಸ್ಕೊಂಡ್ರೆ ಇಸ್ಕೋಬೋದಾಗಿತ್ತು. ಹಂಗೆ ಅನ್ನಿಸ್ತೈತೆ. ಸುಮ್ಮನೆ 1,00,000 ದುಡ್ಡು ಇಸ್ಕೊಂಡತ್ಲಾಗೆ ಬಿಟ್ಟಾಗ ಸುಮ್ಮನೆ ಆಗ್ಬಿಡೋಣ ಅಂತ ಅನಿಸುತ್ತೆ ಒಂದೊಂದ್ಸತಿ. ಆದರೆ ಇವಾಗ ನೋಡು, ಅವ್ನು ಮಾರ್ಕೆ ಬಿಟ್ಟವನೇ ತಾಂಡೋಗಿ ಎಲ್ಲ ಬ್ಯಾಚ್ ಕಳಿಸ್ಬಿಡ್ತಾನೆ. ಅವ್ನು ಯಾವಾಗ ಕಳಿಸ್ತಾನೋ ನಾವೇನು ಯಾವಾಗಲೂ ಅಲ್ಲೇ ಕೂತ್ಕೊಳ್ಳೋಕ್ಕಾಗುತ್ತಾ? ಕೂತ್ಕೊಂಬಕ್ಕಾಗಲ್ಲ. ಇವಾಗ ನನಗೆ ದುಡ್ಡು ಕೊಡಲ್ಲ, ಓನರ್ ಯಾರು ಅಂತ ಅವ್ರಿಗೆಲ್ಲ ಗೊತ್ತಾಗೈತಲ್ಲ. ಇವಾಗ ನಾನು ಮಾರ್ಕೊಂಬಕ್ಕೂ ಆಗಲ್ಲ. ಏನು ಮಾಡೋಣ ಅನ್ನಿಸ್ಬಿಟ್ಟೈತಿ. ಸುಮ್ಮನೆ 1,00,000 ದುಡ್ಡು ಇಸ್ಕೊಂಡು ಅದೇನು ಬಗೆಹರಿಸ್ಕೊಂಬೋದು ಒಳ್ಳೇದು ಅಂತ ನನಗೆ ಅನ್ನಿಸ್ತೈತೆ. ಚೆನ್ನಾಗಿ ಆಟ ಆಡಿಸ್ಬೇಕು ಅಂತ ನಾನಿದ್ದೆ. ಅವನಿಗೆ ಚೆನ್ನಾಗಿ ಆಟ ಆಡಿಸಿ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಅಂದ್ಕೊಂಡೆ ನಾನು. ಸ್ವಲ್ಪ ದಿನ ಚೆನ್ನಾಗಿ ಆಟ ಆಡ್ಸೋಣ, ಅದನ್ನು ಬಗೆಹರಿಸ್ಕೊಳ್ಳೋದು ಬೇಡ ಕೋಳಿ ಫಾರ್ಮ್ ಇಷ್ಟೇನ ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ನೋಡು ಹೆಂಗಾಯ್ತು. ಏನಾಯ್ತು ಮನಸ? ಏನಾಯ್ತಮ್ಮ? ನೋಡ್ದ, ಆ ಭುವನ್ ಹಿಂಗ್ ಮಾಡವ್ನೆ. ನೆನ್ನೆ ಸಾಯಂಕಾಲನೇ ಬ್ಯಾಚ್ಗೆಲ್ಲ ಕಳಿಸ್ಬಿಟ್ಟು ಬಂದಿರೋ ಲಾಭ ಇಟ್ಕೊಂಡು ಸುಮ್ಮನೆ ಆಗ್ಬಿಟ್ಟವ್ನೆ. ಏನು ನಾವು ಬಗೆಹರಿಸ್ಕೊಂಬಿಲ್ಲ ಅಂತಂದ್ರೂ ಅವ್ನಿಗೇನು ಅನ್ನಿಸ್ತಾ ಇಲ್ಲ, ಏನೂ ತೊಂದರೆ ಆಗ್ತಾ ಇಲ್ಲ. ಇಲ್ಲ, ನಾವು ಅವನಿಗೆ ಟೆನ್ಷನ್ ಕೊಡಬೇಕು, ಅವನಿಗೆ ಏನಾದರೂ ಒಂದು ಪ್ರಾಬ್ಲಮ್ ತಂದಿಡಬೇಕು ಅಂತ ನಾನು ನೋಡ್ತಾ ಇದ್ರೆ ಅವನೆಲ್ಲ ಬಗೆಹರಿಸ್ಕೊಂಬಕ್ ನೋಡ್ತಾವನೆ. ನೋಡು, ಎಲ್ಲ ಮಾರ್ಕೊಬಿಟ್ಟು ದುಡ್ಡು ಇಟ್ಕೊಂಡು ಸುಮ್ಮನೆ ಆಗ್ಬಿಟ್ಟವನೆ. ನಮ್ಗೆ ಇವಾಗ ಅದ್ರಾಗ ಎಂಥದ್ದು ಇಲ್ಲ, 10,000 ಕೊಟ್ಟಿಲ್ಲ. ಅದೆಷ್ಟು ಬಂತೋ ಏನೋ ಲಾಭ ಗೊತ್ತಿಲ್ಲ. ನೋಡು, ಮೊದಲಿಂದಲೂ ಎಲ್ಲ ಅವರೇ ಕೊಡ್ತಾ ಇರೋದು, ಎಲ್ಲ ಅವನೇ ಮಾಡ್ತಾ ಇರೋದು ಅಂತ ಬ್ಯಾಚ್ ಎಲ್ಲ ಕಳಿಸ್ತಾ ಇರೋದು. ಅದಕ್ಕೇನೆ ಏನು ಮಾಡೋದು ಇವಾಗ? ಏನು ಮಾಡೋದು ಏನೋ ಅನ್ನಿಸ್ತೈತೆ. ನೋಡಮ್ಮ ಹೆಂಗ್ ಮಾಡ್ತಾವನೆ. ಆ ಭುವನ್ ನೀನು ಹೇಳಕ್ಕಾಗಲ್ವಾ?
ಅಯ್ಯೋ ನಾನು ಎಷ್ಟು ಹೇಳೋಣತ್ತಾಗ ಅಲ್ಲ ನೀವೇ ಹೇಳ್ರಿ ನಾನು ಏನು ಹೇಳೋಕ್ಕಾಗುತ್ತೆ ಹಾಂ ನಾನು ಎಷ್ಟು ಹೇಳೋಕ್ಕಾಗುತ್ತೆ ಮನಸ ನೀನು ನನ್ಗೊಳ್ಳೆ ಚೆನ್ನಾಗಿ ಯಾವಾಗಲೂ ಏಳು 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 ಅಂತಿರ್ತೀಯ ಅದೇನು ಬಗೆಹರಿಸ್ಕೊಂಬನ ಬಾ ಅಂತ ಕರಿಯನ್ ಬಾರಪ್ಪ ಹೋಗಿ ಹಬ್ಬವನ್ನ ಬಾ ಇನ್ನೊಂದ್ಸತಿ ಪಂಚಾಯತಿ ಮಾಡ್ಬಿಟ್ಟು ಅದೇನು ಬಗೆಹರಿಸ್ಕೊಂಬನ ಅಂತ ಸುಮ್ಮನೆ 1 ಲಕ್ಷ ದುಡ್ಡು ಇಸ್ಕೊಂಡು ಸುಮ್ಮನಾಗನತ್ಲ ಇನ್ನೇನು ಮಾಡೋಣ ಅಲ್ವೇ ಅವ್ನು ಹಿಂಗೆ ಮಾಡ್ತಾನೆ ಅಂತಂದರೆ ನಾವು ಯಾವಾಗಲೂ ಅಲ್ಲೇ ಇರೋಕ್ಕಾಗಲ್ಲ ಯಾವಾಗ ಅವನು ತುಂಬಿ ಕಳಿಸ್ಬಿಡ್ತಾನೆ ರಾತ್ರಿನೇ ಅವಾಗ ನಾವೇನು ಮಾಡೋಕ್ಕಾಗುತ್ತೆ ಹಾಂ ಇಲ್ಲ ನಾವಾದ್ರೂ ಕಳಿಸ್ಬೋದಲ್ಲ ನಿನಗೆ ಗೊತ್ತಿಲ್ವಾ ನಾವೇ ಕಳಿಸ್ಬಿಡೋಣ ಎಲ್ಲಾನ ಒಂದು ಎಲ್ಲಿ ಕಳಿಸ್ಬೇಕು ಏನು ಅಂತ ನನಗೇನು ಗೊತ್ತಿಲ್ಲ ಕಣೆ. ಅದೇನು ಗೊತ್ತಿದ್ರೆ ನಾನು ಏನೋ ಒಂದು ಮಾಡ್ಬೋದಾಗಿತ್ತು, ಏನೂ ಗೊತ್ತಿಲ್ಲ ಅದು ಏನು ಮಾಡಬೇಕು ಅನ್ನೋದು ನನಗೆ. ಅವ್ರು ತಗೊಂಡು ಹೋಗೋದು ಇಲ್ಲ, ಯಾಕಂದರೆ ಹಂಗೆ ಅದು ಏನೋ ಇವನ ಹೆಸ್ರಿಗೆ ಅದೇನೋ ತಗೊಂಡು ಹೋಗೋದು ಮಾಡಿಸ್ಕೊಂಡವನೇ, ಅದೇನೋ ಇವನೇ ಓನರ್ ಅಂತ ಅಲ್ಲೇನೆ ಎಲ್ಲ ಕಳಿಸ್ತಾ ಇದ್ದಾನೆ. ಆದ್ರೆ ನಾನು ಮಾರ್ಕೋಬೋದು ತಗೊಂಡೋಗಿ, ಏನು ದೊಡ್ಡದಲ್ಲ. ಆದರೆ ಹೆಂಗೆ ಏನು ಎತ್ತ ನನಗೇನು ಗೊತ್ತಿಲ್ಲ, ಯಾಕಂದರೆ ಅವನ್ನೆಲ್ಲ ಕಳಿಸ್ತಾ ಇದ್ದಾನೆ. ಈಗ ಎಲ್ಲ ಬ್ಯಾಚು ಕಳಿಸ್ಬಿಟ್ಟವನೆ. ಇವಾಗ ನೆಕ್ಸ್ಟು ಇನ್ನೊಂದು ಬ್ಯಾಚ್ ಬರೋವರೆಗೂ ಕಾಯಬೇಕು. ಇವಾಗ ನೋಡು ಬಂದಿರೋ ಲಾಭ ಯಾತ ನಾನು ನೋಡಿಲ್ಲ, ಏನಿಲ್ಲ. ಏನು ಮಾಡೋದು, ಸುಮ್ಮನೆ ನಾವು ಮಾರ್ಕೊಂಡ್ರೆ ಒಳ್ಳೇದು ಅಂತ ಅನಿಸುತ್ತೆ. ಆದರೆ ಎಲ್ಲಿ ಮಾರೋದು, ಅದು ಸುಮ್ಮನೆ ಹಂಗೆಲ್ಲ ಕಡೆಗೆಲ್ಲ ಮಾಡಿದ್ರೆ ಅಷ್ಟೊಂದು ಬರೋಲ್ಲ. ಸುಮ್ಮನೆ ಇವ್ರಿಗೆ ಇದು ಮಾಡ್ಕೊಬಿಟ್ಟವ್ರಲ್ಲ, ಅದು ಮಾರೋಕ್ಕೆ ಯಾರೋ ಬೇರೆಯವ್ರು ತಗೊಂತಾರೋ ಹೆಂಗೋ ನನಗೇನು ಸರಿಯಾಗಿ ಗೊತ್ತಿಲ್ಲ. ಅದು ಏನಂತ ತಗೊಂತಾರೆ, ಯಾಕೆ ತಗೊಂಬಲ್ಲ, ಯಾರಾದರೂ ತಗೊಂಡು ಕೋಳಿಗಳ್ನೇನು ತಗೊಂತಾರೆ ಕಣಪ್ಪ, ಯಾರಾದರೂ ತಗೊಂತಾರೆ. ಸುಮ್ಮನೆ ಮಾರ್ಕೊಂಡು ನಾವು ದುಡ್ಡು ಮಾಡ್ಕೊಂಬಂದು ನೋಡ್ಬೇಕು. ಅವನ ಹೆಂಗೆ ರಾತ್ರಿ ಮಾರ್ಕಂತಾನ, ನಾವು ಹಂಗೆ ಮಾರ್ಕೋಬೇಕಿಲ್ಲ ಅಂದರೆ ಅಷ್ಟೇನೆ ಏನೋ ಅವ್ನು ಮಾಡಬೇಕು. ಈಗ ಹಾಕ್ತಾನಲ್ಲ, ಏನು ಮಾಡೋದು, ಎಲ್ಲ ಬೀಗ ಹಾಕ್ಬಿಡ್ತಾನೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಮೇಲ್ಗನ ಮೆಶ್ ಹಾಕ್ಬಿಟ್ಟವನೆ, ಎಲ್ಲ CC ಕ್ಯಾಮ್ರಾ ಹಾಕಿಸ್ಬಿಟ್ಟವನೆ, ಏನು ಮಾಡೋಕ್ಕೂ ಆಗಲ್ಲ ಇವಾಗ. ನಾವೇನು ಮಾಡೋಕ್ಕಾಗಲ್ಲ, ಸುಮ್ಮನೆ ಬಗೆಹರಿಸ್ಕೊಂಬನ ಬಿಡತ್ಲಾಗೆ ಮನಸ. 1 ಲಕ್ಷ ದುಡ್ಡು ತೊಗೊಂಡು ನಾವೇನಾದರೂ ಮಾಡೋಕ್ಕಾಗುತ್ತತ್ಲಾಗ, ನಾವೇನಾದರೂ ಸಪ್ರೇಟ್ ಮಾಡೋಣ. ಅದೇನು ಜಾಸ್ತಿ ಖರ್ಚು ಮಾಡಲ್ಲ, ಸ್ವಲ್ಪ ನಾವು ಸಣ್ಣದಾಗೆ ಮಾಡ್ಕೊಂಡು ಆಮೇಲೆ ಮಾಡೋಕ್ಕಾಗುತ್ತೆ. ನಾವು ಇವಾಗ 1 ಲಕ್ಷ ದುಡ್ಡು ಇಸ್ಕೊಂಡು ಸುಮ್ಮನೆ ಅದು ಬಗೆಹರಿಸ್ಕೊಂಬನತ್ಲ, ತಲೆನೋವೇ ಬೇಡಮ್ಮ ತಾಯಿ. 1 ಲಕ್ಷ ದುಡ್ಡು ಇಸ್ಕೊಂಡು ಸುಮ್ಮನೆ ಬಗೆಹರಿಸ್ಕೊಂಡು ನಮ್ಮ ಪಾಡಿಗೆ ನಾವು ಸುಮ್ಮನೆ ಬಗೆಹರಿಸ್ಕೊಂಡು ನಮ್ಮನ್ನು ನೋಡೋದು. ಪಂಚಾಯತಿ ಮಾಡೋಣ ಅಂತೇಳಿ ಇವಾಗ ನಾವು ಕರ್ಕೊಂಬರೋಣ, ಪಂಚಾಯತಿ ಮಾಡೋಕೆ ಅಂತೇಳಿ ಹೋಗಿ ನಾವು ಕರ್ಕೊಂಬಂದು ಅದೇನು ತೀರ್ಮಾನ ಮಾಡ್ಕೊಂಬನ. ಸುಮ್ಮನಿದ್ರೆ ಹಿಂಗಿರೋದೇ. ಸುಮ್ಮನೆ 1 ಲಕ್ಷ ದುಡ್ಡು ತಾನೆ, 1,80,000 ಹಾಕಿರೋ ಬಂಡವಾಳ ನಾವು. ಅದಕ್ಕೇ 1 ಲಕ್ಷ ದುಡ್ಡು ಬರುತ್ತೆ ಅಂದಮೇಲೆ ಯಾಕೆ ಸುಮ್ಮನೆ ಇರ್ಬೇಕತ್ಲಾಗೆ. ಬಗೆಹರಿಸ್ಕೊಂಬನ. ಅವ್ನು ಮಾರ್ಕೊಬಿಡ್ತಾನೆ, ಅವನಿಗೆ ಏನು ಮಾಡೋಕ್ಕೂ ಆಗಲ್ಲ. ನಾವು ಇವಾಗ ನೋಡು, ನಿನ್ನೆ ಸಾಯಂಕಾಲನೇ ಬ್ಯಾಚ್ ಕಳಿಸ್ಬಿಟ್ಟವನೆ. ಇವಾಗ ಅದರ ಲಾಭ ಎಷ್ಟು ಬಂತು ಏನೋ ನಮಗೇನೋ ಗೊತ್ತಿಲ್ಲ, ಎಷ್ಟು ಕಳಿಸಿದ್ನೋ ಏನೋ, ಎಷ್ಟು ಕೋಳಿಗಳ್ನ ಕೊಟ್ಟು ನಾವು ಏನೋ ಗೊತ್ತಿಲ್ಲ. ಏನೂ ಗೊತ್ತಿಲ್ಲ ಅಂತಂದರೆ ಏನು ಮಾಡೋಕ್ಕೂ ಆಗಲ್ಲ ಮನಸ. ಅದಕ್ಕೇ ಅದು ಏನು ಎತ್ತ ಅಂತೇಳಿ ಸುಮ್ಮನೆ ಮಾತಾಡ್ಕೊಂಡು ತೀರ್ಮಾನ ಮಾಡ್ಕೊಬಿಡೋಣ. ಮಾತಾಡೋಣ, ಅದೇನು ತೀರ್ಮಾನ ಮಾಡ್ಕೊಂಬನ. ಮೊನ್ನೆನೇ ತೀರ್ಮಾನ ಮಾಡ್ಕೋಬೋದಾಗಿತ್ತು, ಯಾಕೆ ಸುಮ್ಮನೆ ಹಿಂಗೆ ಮಾಡ್ಕೊಂಡ್ರಿ ಅನ್ಸುತ್ತೆ. ತೀರ್ಮಾನ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು. ಮೊನ್ನೆನೇ ಮಾಡ್ಕೋಬೇಕು ಅನ್ನೋದಿತ್ತು ಲಾಸ್ಯ, ಅವನಿಂದಲೇ ಎಲ್ಲ ಆಗಿದ್ದು, ಅವನಿಂದಲೇ. ನಮ್ಗೆ ಅದೇನು ತೀರ್ಮಾನ ಮಾಡ್ಕೋಬೇಕಪ್ಪ ಅನ್ನೋದೇ ಇದ್ದಿದ್ದು ಎಲ್ಲ ಅವನಿಂದಲೇ. ಅವ್ನು ಮತ್ತು ನಾವು ಹೇಳ್ದಂಗೆ ಕೇಳಲಿಲ್ಲ ಅಂತಂದರೆ ಅವನು ಕೇಳಲ್ಲ. ಅವನು ಕೇಳಲ್ಲ. ಅವನು ಹಿಂಗೆ ಅಂತ ನಿಮಗೂ ಗೊತ್ತೈತೆ. ಕೇಳಲ್ಲ ಅಂದಮೇಲೆ ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತೀರಾ, ಕೇಳಕ್ಕೆ ಹೋಗ್ಬಿಡಿ. ಸುಮ್ಮನೆ ಕೈ ಬಿಟ್ಟಾಕಿ ಸುಮ್ಮನೆ ಆಗೋದು ಕಲೀರಿ. ಅವನು ತಲೆ ಕೆಡಿಸ್ಕೊಂಬಲ್ಲ, ತಲೆ ಕೆಡಿಸ್ಕೋಬೇಡಿ. ಕೋಳಿ ಫಾರ್ಮಲ್ಲಿ ಇವಾಗ ನಮ್ಗೆ ಬಂದಿರೋ ಲಾಭನೂ ಇಲ್ಲ, ಏನಿಲ್ಲ. ನಿನ್ನೆ ಬ್ಯಾಚ್ ಎಲ್ಲ ಕಳಿಸ್ಬಿಟ್ಟಿದ್ದಾನೆ. ಇವಾಗ ನಾವು ಬಗೆಹರಿಸ್ಕೊಂಡ್ರು ಒಂದೇ, ಬಗೆಹರಿಸ್ಕೊಂಬ್ಲಿಲ್ಲ ಅಂದ್ರು ಒಂದೇ ಅನ್ನಂಗೆ ಆಗ್ಬಿಟ್ಟೈತೆ. ಅದು ಇವಾಗ ಭುವನಿಗೆ ನಾವು ಅನುಕೂಲ ಮಾಡಿಕೊಟ್ಟಂಗೆ ಆಗೈತೆ. ಏನು ಮಾಡೋದು, ನೋಡ್ತಾ ಇರಿ, ನೀನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.